ಜೋಗ ಜಲಪಾತ ಪ್ರವಾಸಿ ಪ್ರಿಯರ ಅತ್ಯಂತ ನೆಚ್ಚಿನ ಜಾಗ. ಮಳೆಗಾಲದಲ್ಲಿ ಈ ಜೋಗ ಜಲಪಾತವನ್ನು ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ. ಆ ರೀತಿ ಇದೆ ಪ್ರಕೃತಿ ಸೌಂದರ್ಯ ಮಳೆಗಾಲದ ಸಂದರ್ಭದಲ್ಲಿ. ಹೌದು, ಶಿವಮೊಗ್ಗದ ಜೋಗ ಜಲಪಾತ ಪ್ರವಾಸಿಗರ ಕಣ್ಮನ ಸೆಳೆಯುವಂತಹ ತಾಣ. ಧೀರ ನಡಿಗೆಯ ರಾಜ, ಬಳುಕುತ್ತಾ ಧುಮುಕುವ ರಾಣಿ, ಆರ್ಭಟಿಸುತ್ತಾ ಪಾತಾಳ ಸೇರುವ ರೋರರ್, ಬಾಣದಂತೆ ಚಿಮ್ಮಿ ನೊರೆ ಹಾಲುಕ್ಕಿಸುವಂತಹ ರಾಕೆಟ್ ಜಲಧಾರೆಗಳ ಸೌಂದರ್ಯವನ್ನ ಶಬ್ದಗಳಿಗೆ ಸೀಮಿತಗೊಳಿಸಲಾಗದು. ಎಷ್ಟು ಚೆಂದವನ್ನುವಂತೆ ನಾಲ್ಕು ಕವಲುಗಳು ಒಂದಕ್ಕೊಂದು ಪೈಪೋಟಿಗೆ ಬಿದ್ದಂತೆ ಕಣ್ಮನವನ್ನ ಸೆಳೆಯುತ್ತವೆ. ಸಾವಿರಾರು ಪ್ರವಾಸಿಗರು ಜೋಗಕ್ಕೆ ಆಗಮಿಸ್ತಾ ಇದ್ದಾರೆ. ವಾರಾಂತ್ಯದ 2 ದಿನಗಳಲ್ಲೂ ಕೂಡ ಸಾವಿರಾರು ಪ್ರವಾಸಿಗರು ಜೋಗದ ಜಲಸಿರಿಯನ್ನ ತಮ್ಮ ಮನದಲ್ಲಿ ಮಾತ್ರವಲ್ಲದೆ ಕ್ಯಾಮೆರಾಗಳಲ್ಲೂ ಕೂಡ ಸೆರೆ ಹಿಡಿಯುವುದಕ್ಕೆ ಮುಂದಾಗಿದ್ದಾರೆ. ನೋಡಿ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮಳೆ ಬರ್ತಾ ಇರುತ್ತೆ, ಬಂದು ಎಲ್ಲರೂ ಎಂಜಾಯ್ ಮಾಡ್ಬೋದು. ಎಲ್ಲರೂ ಫ್ಯಾಮಿಲಿ ಬಂದಿದೆ, ಎಲ್ಲರೂ ನೋಡಿ ಎಲ್ಲ ಚೆನ್ನಾಗಿ ಜೋಗ ಜಲಪಾತ ಎಲ್ಲರೂ ನೋಡೋಕೆ ಬರ್ರಿ. ಮಳೆಗಾಲದಲ್ಲಿ ಭಾಳ ಚೆನ್ನಾಗೈತೆ, ಅಮೋಘವಾಗಿದೆ. ವೀಕ್ಷಣೆ ಎಲ್ಲರೂ ನೋಡ. ಜೋಗ ಜಲಪಾತವನ್ನ ಹತ್ತಿರದಿಂದ ನೋಡುವಂಥದ್ದೇ ಕಣ್ಣಿಗೆ ಒಂದು ರೀತಿ ಹಬ್ಬ. ಒಂದು ಕಡೆ ಜಿಟಿ ಜಿಟಿ ಮಳೆ, ಮತ್ತೊಂದು ಕಡೆ ಭೋರ್ಗರೆಯುವಂತಹ ಶಬ್ದ, ನೀರಿನ ಶಬ್ದ, ಮತ್ತೊಂದು ಕಡೆ ಹಾಲ್ನೊರೆಯ ರೀತಿಯಲ್ಲಿ ಉಕ್ಕಿ ಹರಿಯುವಂತಹ ನೀರು ಕಣ್ಣಿಗೆ ಹತ್ತಿರದಲ್ಲಿ ಕಾಣುವಂಥದ್ದು. ಇವೆಲ್ಲವೂ ಕೂಡ ಪ್ರಕೃತಿ ಪ್ರಿಯರನ್ನ ಮತ್ತಷ್ಟು ಹಿಡಿದಿಟ್ಟುಕೊಳ್ಳುವಂತಹ ವಾತಾವರಣ. ಹಾಗಾಗಿಯೇ ಪ್ರತಿ ಬಾರಿಯೂ ಕೂಡ ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ಆ ವೆದರ್ ಅನ್ನ ಫೀಲ್ ಮಾಡೋದಕ್ಕೆ, ಆ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ, ದಟ್ಟ ಕಾನನದ ನಡುವೆ ಉಕ್ಕಿ ಹರಿಯುವಂತಹ ನೀರಿನ ಸೊಬಗನ್ನು ನೋಡುವುದಕ್ಕೆ ದೇಶದ ಮೂಲೆ ಮೂಲೆಯಿಂದ ಜನ ಜೋಗ ಜಲಪಾತಕ್ಕೆ ಆಗಮಿಸಿದ್ದಾರೆ.